ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನನಗೆ ಆಸೆ ಇದ್ದರೆ ನಾನು ಈ ಬೆಸ್ಟ್ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡೋದು ಹೆಂಗೆ? ಮ್ಯೂಚುವಲ್ ಫಂಡ್ ಸ್ಕೀಮ್ ಸಿಲೆಕ್ಟ್ ಮಾಡುವಾಗ ಕೇರ್ಫುಲ್ ಆಗಿ ಮಾಡಿ. ಇವಾಗ ಚೆನ್ನಾಗಿ ಯಾವುದಿದೆ ಅದನ್ನ ನೋಡಿ ಸಿಲೆಕ್ಟ್ ಮಾಡಿಬಿಡಿ. ನಿಮ್ಮ ಗೋಲಿಗೆ ಹೊಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಈ ಪ್ಯಾಕೇಜ್ ಇದೆ ಅಲ್ವಾ, ನಿಮ್ಮ ಫಿನಾನ್ಷಿಯಲ್ ಸ್ಟ್ಯಾಬಿಲಿಟಿಗೆ, ನಿಮ್ಮ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಲಾಸ್ಟ್ 1 ಇಯರ್ 30% ರಿಟರ್ನ್ಸ್ ಕೊಟ್ಟು ಫಂಡಿಗೆ ನಿಮಗೆ 3 ವರ್ಷದ ಒಳಗಡೆಗೆ ಹಣ ಬೇಕು ಅಂತ ಹಾಕಿ ಕೈ ಸುಟ್ಕೊಳ್ಬಿಡಿ. ಈಗ ದುಬೈಯಲ್ಲೋ ಅಥವಾ ಬೇರೆ ದೇಶದಲ್ಲೋ ಯಾರಾದರೂ ದುಡಿತಾ ಇದ್ರೆ ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು. NRIs ಏನಿದ್ದಾರೆ ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಮೇನ್ಲಿ ಒಂದು NRE ಅಕೌಂಟ್, ಒಂದು NRO ಅಕೌಂಟ್, ಎರಡೂ ಇರಬೇಕು. ಅಥವಾ NRO ಮಾತ್ರ ಇದ್ರೂ ಸಾಕಾಗುತ್ತೆ. ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಲ್ಲ. ಎಂಡೋಮೆಂಟ್, ಮನಿ ಬ್ಯಾಕ್, ಪೆನ್ಷನ್ ಪಾಲಿಸಿ, ಬಟ್ ಯುಲಿಪ್ ಇದಾವಲ್ವಾ, ಅವು ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು. 2 ವರ್ಷದಿಂದ ನಾನು ಹಾಕಿರುವಂತಹ SIP ರಿಟರ್ನ್ಸ್ ತೋರಿಸ್ತಾ ಇಲ್ಲ. ಈಗ ನಾನು SIPನೇ ಸ್ಟಾಪ್ ಮಾಡಬೇಕಾ ಅಥವಾ ಏನು ಮಾಡಬೇಕು? ಮಾರ್ಕೆಟ್ ಅಂದಮೇಲೆ ಮೇಲೆ ಕೆಳಗಿರೋದು ಸಹಜ. ಫಿನಾನ್ಷಿಯಲ್ ಗೋಲ್ ಚೇಂಜ್ ಆಗಿದ್ದಿದ್ರೆ ಅಸೆಟ್ ರಿಯಲೊಕೇಶನ್ ಮಾಡಬೇಕೇ ಹೊರತು ಲಾಸ್ಟ್ 2 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂತ ನೀವು ದಯವಿಟ್ಟು SIP ಸ್ಟಾಪ್ ಮಾಡಬೇಡಿ. ಹಣ ಜಾಸ್ತಿ ಇದೆ, ಸ್ವಲ್ಪ ಹಣ ಇನ್ನೊಂದು 7-8 ವರ್ಷ ಬಿಡ್ಬೋದು ಅಂತಿದ್ರೆ ಮಾರ್ಕೆಟ್ ಡೌನ್ ಇದ್ದಾವಾಗ ಜಾಸ್ತಿ ಹಣ ಹಾಕಬೇಕು. ಮಾರ್ಕೆಟ್ ಮೇಲೆ ಹೋದಾಗ NAV ಜಾಸ್ತಿ ಆಗುತ್ತೆ. ರಿಟೈರ್ಮೆಂಟ್ಗೆ PPF ಒಳ್ಳೆದಾ, NPS ಒಳ್ಳೆದಾ ಅಥವಾ ಮ್ಯೂಚುವಲ್ ಫಂಡ್ ಒಳ್ಳೆದಾ? ನೀವು ಒಂದು ಕಡೆ ಕೆಲಸ ಮಾಡ್ತಾ ಇದ್ದು ನಿಮ್ಮ ಕಂಪನಿಯಲ್ಲಿ ನಿಮಗೆ PF ಇದ್ದು NPS ಆಪ್ಷನ್ ಇದ್ರೆ ಆ NPSಗೆ ಒಂದು ಕಟ್ ಮಾಡ್ಲಿಕ್ಕೆ ಒಂದು ಪರ್ಸೆಂಟೇಜ್ ಇದೆ, ಅಪ್ ಟು 7.5 lakh rupees ಪರ್ ಆ್ಯನಮ್ ಒಂದು ಲಿಮಿಟ್ ಇದೆ. ಅದು ಇದ್ರೆ ದಯವಿಟ್ಟು NPS ಹಾಕಿ. ಪೂರ ಅಲ್ಲ, ಒಂದು ಪೋರ್ಷನ್. ನಿಮಗೆ PF ಇದೆ ಕಂಪನಿಲಿ, PPF ಹಾಕುವ ಅವಶ್ಯಕತೆ ಇಲ್ಲ. ಈ ಮಕ್ಕಳ ಎಜುಕೇಶನ್ಗೆ ಸುಕನ್ಯಾ ಸಮೃದ್ಧಿಯನ್ನ ತಗೊಳ್ಳ ಅಥವಾ ಮ್ಯೂಚುವಲ್ ಫಂಡ್ಗೆ ಹಾಕ್ಲಾ ಅಥವಾ PPF ಮಾಡ್ಲಾ? ನೀವು ಒಂದು ಮಧ್ಯಮ ವರ್ಗದವ್ರು ಆಗ್ಬೇಕು. ನನಗೊಂದಷ್ಟು ಹಣ ಸೇಫ್ ಆಗಿ ಮಗಳ ಮದುವೆಗೋ ಎಜುಕೇಶನಿಗೋ ಬೇಕಂತಿದ್ರೆ ನೀವು ಸುಕನ್ಯಾ ಸಮೃದ್ಧಿ ಹಾಕ್ಬೇಕು. ಬಟ್ ಪೂರ್ಣ ಅದಕ್ಕೆ ಹಾಕೋದು ಒಳ್ಳೆಯದು. ಮ್ಯೂಚುವಲ್ ಫಂಡ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಏನಾದರೂ ಆಪ್ಷನ್ ಇದೆಯಾ? ಎಮರ್ಜೆನ್ಸಿಗೆ ಏನು ಬೇಕು ಅಂತ ಒಂದು ನಂಬರ್ ಇದೆ, ಅದನ್ನ ಲಿಕ್ವಿಡ್ ಫಂಡು, ಆರ್ಬಿಟ್ರಾಜ್ ಫಂಡು, ಈಕ್ವಿಟಿ ಸೇವಿಂಗ್ಸ್ ಫಂಡ್, ಹೀಗೆ ಡಿಫರೆಂಟ್ ವರ್ಗದ ಫಂಡ್ಸ್ ಬರ್ತವೆ. ಆ ತರ ಫಂಡಿಗೆ ಸಪರೇಟ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ, SIP ಬಗ್ಗೆ, ದುಡ್ಡು ಇಷ್ಟಿದೆ, ಇಷ್ಟನ್ನ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದು ಬೆಟ್ರು, ಸೊ ನನಗೆ ದುಡ್ಡನ್ನು ಡಬಲ್ ಮಾಡೋದಕ್ಕೆ ಆಗುತ್ತಾ, ಸೊ ಕೋಟಿ ರೂಪಾಯಿಯನ್ನು ದುಡಿಯೋದು ಈಸಿನಾ, ಇದೆಲ್ಲದ್ರ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ಮಾತಾಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಕೂಡ ಮ್ಯೂಚುವಲ್ ಫಂಡ್ನ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಶ್ರೀಧರ್ ಭಟ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಳೆದ 17 ವರ್ಷದಿಂದ ಈ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರಿಸುಮಾರು 770 ಕೋಟಿ ರೂಪಾಯಿ ಇವರ ಮೂಲಕ ಸುಮಾರು 3000ಕ್ಕೂ ಅಧಿಕ ಜನ ಇನ್ವೆಸ್ಟ್ ಮಾಡಿದ್ದಾರೆ. ಆರಾ ಫೈನಾನ್ಷಿಯಲ್ ಸರ್ವಿಸ್ನ ಕಚೇರಿ ಇವರದ್ದು ಇದೆ, ಅದು ಬೆಂಗಳೂರಲ್ಲೂ ಇದೆ, ಜೊತೆಗೆ ಉಜಿರೆಯಲ್ಲೂ ಇದೆ. ಈಗ ಸದ್ಯಕ್ಕೆ ಬ್ರಹ್ಮಾವರದಲ್ಲೂ ಕೂಡ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುವಂಥ ಸನ್ನಿಹಿತಕ್ಕೆ ಬಂದಿದೆ. ಸೊ ಇವತ್ತು ಮತ್ತೊಂದಿಷ್ಟು ಅದ್ಭುತವಾಗಿರುವಂಥ ಪ್ರಶ್ನೆಗಳಿದೆ. ಅದು ನಮ್ಮ ಒಳಗಿನ ಪ್ರಶ್ನೆಗಳೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ, ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅನ್ಕೊಳ್ತೇನೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನೀವು ಬಂದಾಗೆಲ್ಲ ನಾನು ಅನೇಕ ವಿಚಾರಗಳನ್ನು ತಿಳ್ಕೊತಾ ಇರ್ತೀನಿ. ಈಗಲೂ ಆಫ್ ದಿ ರೆಕಾರ್ಡ್ ಕೂಡ ನನಗೆ ಸುಮಾರು ಪಾಯಿಂಟ್ಗಳನ್ನೆಲ್ಲ ಇಲ್ಲಿ ಮಾಡಿ ತೋರಿಸಿದ್ರು. ನೋಡಿ, ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟಾಗುತ್ತೆ, ನನ್ನ ಹತ್ರ ಇಷ್ಟಿದೆ, ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನೀವು ಎಷ್ಟು ವರ್ಷಕ್ಕೆ ಮಾಡಬೇಕು, ಹೀಗೆಲ್ಲ ಒಂದಿಷ್ಟು ಮಾತುಕತೆ ನಮ್ಮ ಮಧ್ಯೆನೇ ನಡೀತು. ಸರ್, ಈಗ ಮೊನ್ನೆ ಒಂದು ಕಾಲ್ ಬಂದಿತ್ತು ನನಗೆ, ಅದು ದುಬೈಯಿಂದ ಒಬ್ಬರು ಮಾಡಿದರು. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲ ದೇಶಗಳಲ್ಲಿ ಇದ್ದಾರೆ. ನಾ ಈಗ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿರುವ ಕನ್ನಡಿಗರ ಬಗ್ಗೆ ಮಾತಾಡ್ತೀನಿ. ಅಲ್ಲಿಯೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇದನ್ನು ಕೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದು, ಸರ್ ನಾನು ದುಬೈ ಬಂದು ಸುಮಾರು ವರ್ಷ ಆಯಿತು, ನಾನು ಸ್ವಲ್ಪ ದುಡ್ಡಿದೆ, ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದೇ ರಿಲೇಟೆಡ್ ಒಂದು ಪ್ರಶ್ನೆ ನಿಮಗೋಸ್ಕರ ನಾನು ತಗೊಂಡು ಬಂದಿದ್ದೀನಿ. ಈಗ ದುಬೈಯಲ್ಲೋ ಅಥವಾ ಬೇರೆ ದೇಶದಲ್ಲೋ ಯಾರಾದರೂ ದುಡಿತಾ ಇದ್ದರೆ ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಅದು ನಿಮ್ಮ ಮೂಲಕ ಮಾಡಬಹುದಾ? ಸೊ ಏನಾದರೂ ಅವರು ಮಾಡಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಹೆಲ್ಪ್ ಮಾಡ್ತೀರಾ, ಮತ್ತು ಹೆಲ್ಪ್ ಮಾಡೋದಾದರೆ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡಿ ಸರ್. ಖಂಡಿತ. ನಮ್ಮನ್ನ ನಿಮ್ಮ ಸ್ಟುಡಿಯೋ ಕರೆದ ಪುನಃ ಥ್ಯಾಂಕ್ಸ್ ಶೆಟ್ರೆ. ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ ಅನ್ಕೊಂಡ್ರೆ ಅಲ್ವಾ? ಸೊ NRIs ನಮ್ಮ ದೇಶದಲ್ಲಿ ಯಾರಿಲ್ವೋ ಅವರೆಲ್ಲ ನಮ್ಮ ದೇಶದ ಬೇರೆ ನಮ್ಮ ಇದೇ ಪ್ರಪಂಚದಲ್ಲಿ ಬೇರೆ ಭಾಗದಲ್ಲಿ ಇರುವಂತಹ ನಮ್ಮ ದೇಶದ ರಾಯಭಾರಿಗಳಂತೆ ನಾವು ಹೇಳ್ಬೇಕು. ಅವರನ್ನ ಒಂದಷ್ಟು ಡ್ರೀಮ್ಸ್ ಹೊತ್ಕೊಂಡು ಬೇರೆ ಭಾಗಕ್ಕೆ ಹೋಗಿರ್ತಾರೆ, ದುಡಿತಾರೆ, ತನು ಮನ ಅಲ್ಲಿ ದುಡಿತಾರೆ, ತನು ಅಲ್ಲಿರುತ್ತೆ,
ಮನ ಇಲ್ಲಿರುತ್ತೆ, ಧನ ತಗೊಂಡು ವಾಪಸ್ ಬರ್ತಾರೆ. Okay. ಅದು ನಮ್ಮ ಥಾಟ್ ಪ್ರೋಸೆಸ್ Yes, ನಡೀತಾ ಇದೆ. yes, ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಈಗ ಎಸ್ಪೆಷಲಿ ವೆಸ್ಟ್ ಏಷ್ಯಾ ಪ್ರಾಬ್ಲಮ್ ಇರುವಾಗ ಹೌದು. ಸ್ವಲ್ಪ ಜಾಸ್ತಿ ಟೆನ್ಷನ್ ಇದೆ. ಅವ್ರ ಕಷ್ಟಕ್ಕೆ ನಾವು ನಿಜವಾಗ್ಲೂ ಅವ್ರ ಜೊತೆಗೆ ಇರಬೇಕು. ಕರೆಕ್ಟ್. ಹೌದು. ಓವರ್ ಆಲ್ NRIs ಏನಿದ್ದಾರೆ ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ಆಯ್ತಾ? ಅವರು ದುಬೈಯಲ್ಲಿದ್ದು ಇನ್ನೊಂದು 8-10 ವರ್ಷ ಕೆಲಸ ಮಾಡ್ತೀನಿ, ಆಮೇಲೆ ಇಂಡಿಯಾಗೆ ಬಂದು ಸೆಟ್ಲ್ ಆಗ್ತೀವಿ ವಾಪಸ್ಸು ಅನ್ನೋ ಥಾಟ್ ಪ್ರೋಸೆಸ್ ಇದ್ರೆ ಪ್ಲಾನಿಂಗ್ ಸ್ವಲ್ಪ ಡಿಫ್ರೆಂಟ್. ಓಕೆ. ನಾವೀಗ ದುಬೈಯಲ್ಲಿದ್ದೀವಿ, ನಾಳೆ ಯುರೋಪಿಗೆ ಶಿಫ್ಟ್ ಆಗ್ಬೋದು, ಸಿಂಗಾಪುರ್ ಶಿಫ್ಟ್ ಆಗ್ಬೋದು, ಮಲೇಷ್ಯಾ ಶಿಫ್ಟ್ ಆಗ್ಬೋದು, ಆಸ್ಟ್ರೇಲಿಯಾ ಶಿಫ್ಟ್ ಆಗ್ಬೋದು ಅಂತಿದ್ರೆ ಸ್ವಲ್ಪ ಪ್ಲಾನಿಂಗ್ ಬೇರೆ ಇರುತ್ತೆ. ಏನು ಮಾಡಬೇಕು ಅವರು? ಮೇಯ್ನ್ಲಿ ಒಂದು NRE ಅಕೌಂಟ್, ಒಂದು NRO ಅಕೌಂಟ್, ಎರಡೂ ಇರಬೇಕು. ಅಥವಾ NRO ಮಾತ್ರ ಇದ್ರೂ ಸಾಕಾಗುತ್ತೆ. ಒಂದಷ್ಟು ವರ್ಷ ಕೆಲಸ ಮಾಡಿ ವಾಪಸ್ ಬಂದು ಇಂಡಿಯಾದಲ್ಲೇ ಸೆಟ್ಲ್ ಆಗ್ತೀವಿ ಅಂತಿದ್ರೆ NRO ಅಕೌಂಟ್ ಒಂದು ಸಾಕು. ಓಕೆ. NRO ಅಕೌಂಟಿಗೆ ಅವರು ಆ ದೇಶದ ಇನ್ಕಮನ್ನು ಅವರ ಬ್ಯಾಂಕಿನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸರಿ. ಒಂದು ಗೂಗಲ್ ಮೀಟಲ್ಲಿಯೋ ಇಂಡಿಯಾಗೆ ಬಂದಾವಾಗಲೋ ಕ್ಲೀನ್ ಆಗಿ ಡೀಟೇಲ್ ಆಗಿಲ್ಲ ಮಾತಾಡಿಬಿಟ್ಟು ಪ್ಲಾನಿಂಗ್ ಕೊಡ್ತೀವಿ. ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ಕೇಳ್ಕೊಂಡ್ಬಿಟ್ಟು ಅವರ ರಿಕ್ವೈರ್ಮೆಂಟಿಗೆ ಕರೆಕ್ಟಾಗಿ ಪ್ಲಾನಿಂಗ್ ಕೊಟ್ಟು ಅವರಿಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಆ್ಯಸ್ ಯೂಶ್ವಲ್ KYC ಆಗಬೇಕು, ನೋ ಯುವರ್ ಕಸ್ಟಮರ್. ಅವ್ರ NRE ಅದರಿಂದಾಗಿ ಅವರಿಗೆ ನಮ್ಮ ದೇಶದ ಏನು ಪ್ಯಾನ್, ಆಧಾರ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮತ್ತು ಅವ್ರು ಯಾವ ದೇಶದಲ್ಲಿದ್ದಾರೋ ಆ ದೇಶದ್ದು ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಮತ್ತು ಅಲ್ಲಿ ಅಡ್ರೆಸ್ ಪ್ರೂಫನ್ನೆಲ್ಲ ಅವ್ರು ಸಬ್ಮಿಟ್ ಮಾಡಬೇಕಾಗತ್ತೆ. ಪ್ಲಾನಿಂಗ್ ಮಾಡಿ ಅವರು ಅವರ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸಿಗೆ ಹೊಂದಿಕೊಂಡು ಸುಟೇಬಲ್ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ನಮಗೆ ಆಕ್ಚುಲಿ ಸರ್ ವಿದಿನ್ ಇಂಡಿಯಾ ಒಂದು 600 ಪಿನ್ ಕೋಡಲ್ ಕಸ್ಟಮರ್ಸ್ ಇದ್ದಾರೆ. ಯಾಕಂದ್ರೆ ಇವಾಗ ತಂತ್ರಜ್ಞಾನದ ಯುಗ, ವಿಡಿಯೋ ನೋಡ್ತಾರೆ, ಕೇಳ್ತಾರೆ, ಅವ್ರಿಗೆ ನಾವು ಹೇಳೋ ರೀತಿ ಸರಿ ಅನ್ಸುತ್ತೆ, ಬರ್ತಾರೆ. ಅದೇ ತರ ನಮಗೆ ಈಗ ಮಾರ್ಕೆಟಿಂಗ್ ಮಾಡೋದ್ರಿಂದಾಗಿ ಆಲ್ಮೋಸ್ಟ್ ಒಂದು ಕೆಲವೊಂದು ದೇಶಗಳು ಬಿಟ್ರೆ ಪ್ರತಿಯೊಂದು ಖಂಡ, ಪ್ರತಿಯೊಂದು ದೇಶದಲ್ಲೂ ನಮ್ಮ ಕ್ಲೈಂಟ್ಸ್ ಇದ್ದಾರೆ. ಆಯಾ ದೇಶದಲ್ಲಿ ಹೆಂಗಿದೆ ಏನು ಅಂತ ಅವರೇ ನಮಗೊಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫ್ರೀ ಇನ್ಫಾರ್ಮೇಶನ್ ಬರುತ್ತೆ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಜಾಸ್ತಿ, ಸಿಂಗಾಪುರ್ ಜಾಸ್ತಿ, ಆಸ್ಟ್ರೇಲಿಯಾ ಜಾಸ್ತಿ, US ಮತ್ತೆ ಕೆನಡಾದಿಂದಲೂ ಇನ್ವೆಸ್ಟ್ಮೆಂಟ್ಸ್ ಇದ್ದಾರೆ. US ಮತ್ತೆ ಕೆನಡಾ ಸ್ವಲ್ಪ ಟೆಕ್ನಿಕಲಿ ತಲೆಬಿಸಿ, ಎಲ್ಲ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ದೇಶದ ಟ್ಯಾಕ್ಸ್ ಡಿಸ್ಕ್ಲೋಜರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಟ್ ದುಬೈಯಲ್ಲಿರೋರಿಗೆ ಏನು ನಮ್ಮ ಮಿಡ್ಲ್ ಈಸ್ಟ್ ವೆಸ್ಟ್ ಏಷ್ಯಾದಲ್ಲಿ ಇರೋರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದೇನು ಕಷ್ಟ ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಆ ಥರ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ. ಖಂಡಿತ. ಸೊ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಸರ್ ಹತ್ರ ಮಾತಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈಗ ಇನ್ಶೂರೆನ್ಸ್ ಬಗ್ಗೆ ನನ್ನ ಹತ್ರ 2 ಪ್ರಶ್ನೆ ಇದೆ. ಕೆಲವೊಬ್ರು ಈ ಮನಿ ಬ್ಯಾಕ್ ಇರ್ಬೋದು, ಎಂಡೋಮೆಂಟ್ ಪಾಲಿಸಿ ಇರ್ಬೋದು, ಅಥವಾ ಮಾರ್ಕೆಟ್ ಲಿಂಕ್ ಯುಲಿಪ್ ಪಾಲಿಸಿ, ಇದನ್ನೆಲ್ಲ ತಗೋಬೇಡಿ ಅಂತ ಸುಮಾರು ಜನ ಹೇಳ್ತಾರೆ. ಈ ಟರ್ಮ್ ಪಾಲಿಸಿ ತಗೊಳ್ಳಿ, ಅದಕ್ಕೆ ಕಟ್ಟಿದ ಪ್ರೀಮಿಯಂ ವಾಪಸ್ ಬರಲ್ಲ ಅಂತಾನು ಕೂಡ ಸುಮಾರು ಜನ. ಈ ಟರ್ಮ್ ಪಾಲಿಸಿ ಜೊತೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಾನು ಕೂಡ ಸ್ವಲ್ಪ ಜನ ಹೇಳೋದನ್ನು ಕೂಡ ನಾನು ಕೇಳಿಸ್ಕೊಂಡು, ನಾವು ಸ್ವಲ್ಪ ಹಾಗೆ ನಾವೀಗ ಯಾವ್ದನ್ನ ತಗೋಬೇಕು ಸರ್? ಅದ್ರಲ್ಲಿ ಮಾಡಬೇಡಿ ಅಂತಾರೆ, ಇದ್ರಲ್ಲಿ ಮಾಡಿ ಅಂತಾರೆ. ಅಂದ್ರೆ ಒಬ್ಬೊಬ್ರು ಅನಿಸಿಕೆ ಒಂದೊಂದ್ ತರ ಇರ್ಬೋದು, ಇದು ಕೈ ಬೆರಳು ಒಂದೇ ತರ ಇರೋದಿಲ್ಲ ಅನ್ನೋದು ಕೂಡ ವಾಸ್ತವಿಕವಾಗಿ ಸತ್ಯ. ಅದು ಸೊ ಇದು ಎಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನೋದಕ್ಕೆ ಒಂದು ಮಾಹಿತಿ ಕೊಡಿ ಸರ್. ಈಗ ಇದು ಬೇಕು, ಇದು ಬೇಡ, ಇದು ಮಾಡಬೇಡಿ ಅಂತ ಕೆಲವರು ಹೇಳ್ತಾರಲ್ಲ, ಇದನ್ನ ಮಾಡಬೇಡಿ ಅಂತ ಹೇಳ್ತಾರಲ್ಲ, ಅಂತವರಿಗೆ, ಅಂತ ಕನ್ಫ್ಯೂಷನ್ ಅಲ್ಲಿ ಇರೋರಿಗೆ ಇದು ಹೆಲ್ಪ್ ಆಗ್ಲಿ ಅಂತ ಕೇಳ್ತೀನಿ. ಖಂಡಿತ. ನೋಡಿ, ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಲ್ಲ. ಎಂಡೋಮೆಂಟ್, ಮನಿ ಬ್ಯಾಕ್, ಪೆನ್ಷನ್ ಪಾಲಿಸಿ ಎಲ್ಲ ಇದಾವೆ. ಅದು ಇನ್ವೆಸ್ಟ್ಮೆಂಟ್ ಅಲ್ವಾ? ಸೇವಿಂಗ್ಸ್ ಪ್ರಾಡಕ್ಟ್ ಅವು. ಸೇವಿಂಗ್ಸ್ ಅಂದ್ರೆ ಏನು? ನಿಮ್ಮ ರಿಟರ್ನ್ಸ್, ಆ ಪ್ರಾಡಕ್ಟ್ ಇಂದ ಏನು ರಿಟರ್ನ್ಸ್ ಬರುತ್ತೆ ಅದು ಇನ್ಫ್ಲೇಷನ್ ಅನ್ನ ಮೀರಿ ರಿಟರ್ನ್ಸ್ ಕೊಡುದಿಲ್ಲ. ಸೇವಿಂಗ್ ಪ್ರಾಡಕ್ಟ್ ಅಷ್ಟೇ. ಒಳ್ಳೆ ಆನ್ಸರ್ ಇದು, ಗೊತ್ತಾಯ್ತಲ್ವಾ? ಆಯ್ತಲ್ವಾ? ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು ಯಾವುದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳು ಅಲ್ಲ. ಬಟ್ ಯುಲಿಪ್ ಇದಾವಲ್ವಾ, ಅವು ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು. ಅದ್ರಲ್ಲಿ ಒಂದಷ್ಟು ಕ್ಯಾಚ್ಗಳಿದಾವೆ, ಹೇಳ್ತೀನಿ. ಮನಿ ಬ್ಯಾಕ್, ಎಂಡೋಮೆಂಟ್ ಪಾಲಿಸಿಗಳೆಲ್ಲ ಒಂದು ಕಾಲದಲ್ಲಿ ಒಳ್ಳೆ ಪ್ರಾಡಕ್ಟ್ಗಳೇ ಇದ್ವು. ಯಾಕಂದ್ರೆ ಯಾವಾಗ ಕ್ಯಾಪಿಟಲ್ ಮಾರ್ಕೆಟ್ ಇರಲಿ, ಮ್ಯೂಚುವಲ್ ಫಂಡ್ಸ್ ಇರಲಿ, ರೆಗ್ಯುಲೇಷನ್ಸ್ ಇರಲಿ, ಇಷ್ಟು ಟೈಟ್ ಇರಲಿಲ್ಲ. ಇವಾಗ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಯಾರು? ಸೆಬಿ. ಇಂಡಿಯಾಸ್ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇಸ್ ಒನ್ ಆಫ್ ದ ಬೆಸ್ಟ್ ರೆಗ್ಯುಲೇಟರ್ ಆನ್ ದ ಅರ್ತ್. ಅರ್ಥಾಯ್ತು? ತುಂಬಾ ಟೈಟ್ ಇದೆ, ಇನ್ವೆಸ್ಟ್ಮೆಂಟ್ ಸೆಂಟ್ರಿಕ್ ಇದೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತೂ ಡ್ಯಾಮ್ ಚೀಪ್. ನೀವೊಂದು 12% ದುಡಿಲಿಕ್ಕೆ ಒಂದು 8-10 ವರ್ಷ ಇಟ್ಟು 12% ದುಡಿದು ಅಂದ್ರೆ ಏನು? ಪ್ರತಿ 6 ವರ್ಷಕ್ಕೆ ನಿಮ್ಮ ಹಣ ಡಬಲ್ ಆಗುತ್ತೆ. ಅದಕ್ಕೆ ನೀವು ಖರ್ಚು ಮಾಡಬೇಕಾಗಿದೆ ಎಷ್ಟು? 1.25% ಪ್ರತಿ ವರ್ಷ. ಆಸ್ ಸಿಂಪಲ್ ಆಸ್ ದಟ್. ಅದೇ ನೀವು ಎಂಡೋಮೆಂಟ್, ಮನಿ ಬ್ಯಾಕ್ ಪಾಲಿಸಿಯಲ್ಲಿ ನಿಮ್ಗೆ ಇನ್ಕಮ್ ಎಷ್ಟು? 20-25 ವರ್ಷ ಇಟ್ಟರು ಹಾರ್ಡ್ಲಿ 6-7% ನೀವು ಲೆಕ್ಕ ಹಾಕಿ ನೋಡಿದ್ರೆ ಅದು ವರ್ಕೌಟ್ ಆಗಲ್ಲ. ಅರ್ಥ ಆಯ್ತಲ್ವಾ? ನೀವು ಎಂಡೋಮೆಂಟ್, ಮನಿ ಬ್ಯಾಕ್ ಪಾಲಿಸಿಗೆ 25 ವರ್ಷ ಕಟ್ಟಲೇಬೇಕು, 20 ವರ್ಷ ಕಟ್ಟಲೇಬೇಕು, 21 ವರ್ಷ ಕಟ್ಟಲೇಬೇಕು. ಕರೆಕ್ಟ್ ಅಲ್ವಾ? ನೀವು ಸೈನ್ ಹಾಕಿರ್ತಿರ್ಬೋದು ಸಾಲಿಸಿಟೇಷನ್ ಅದು. ಬಟ್ ಇಲ್ಲಿ ಹಾಗಿಲ್ಲ ಅಲ್ಲ.
ನಿಮಗೆ ನಾನು 10 ವರ್ಷ ಪ್ಲಾನ್ ಮಾಡಿ ಕಟ್ಟಿ ಇನ್ ಬಿಟ್ವೀನ್ ಏನಾದ್ರು ನಿಲ್ಲಿಸ್ಬೇಕಂತಿದ್ರೆ ನಿಲ್ಲಿಸಿ ಏನೋ ಆಯಿತು, ಒಂದು 6 ತಿಂಗಳು ಜಾಸ್ತಿ ಮಾಡಬೇಕು, 6 ತಿಂಗಳು ಕಡಿಮೆ ಮಾಡಬೇಕು, 6 ತಿಂಗಳು ಮಾಡ್ಲಿಕ್ಕಾಗಲ್ಲ, ಅದೆಲ್ಲ ಸಾಧ್ಯ ಇದೆ. ಸೊ ನೀವು 25 ವರ್ಷ ಮೈಂಡ್ ಸೆಟ್ ಮಾಡಿ 6-7% ದುಡಿಯೋದ್ರ ಬದಲು ಇಲ್ಲಿ ಕೂಲಾಗಿ ನಿಮ್ಗೊಂದು 10-12% ವರ್ಕೌಟ್ ಆಗುತ್ತಲ್ವಾ. ಹೌದು, ಪ್ಲಾನಿಂಗ್ ಕರೆಕ್ಟ್ ಮಾಡ್ಕೊಳ್ಬೇಕು. ಓಕೆ. ನಂತರ ನಿಮ್ಮ ಯುಲಿಪಿಗೆ ಸಂಬಂಧಪಟ್ಟ ಹಾಗೆ ಯುಲಿಪ್ ಏನು, ಯುಲಿಪ್ ಕೂಡ ಮ್ಯೂಚುವಲ್ ಫಂಡ್ಸ್ ತರಾನೇ ಹಣವನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ. ಬಟ್ ಚಾಲೆಂಜ್ ಏನಲ್ಲಿ ಡಿಫ್ರೆಂಟ್ ಬಾಸ್ಕೆಟ್ಸ್ ಇರ್ತವೆ. ಪ್ರಾಡಕ್ಟ್ ಸೇಲ್ ಆಗೋಲ್ದವರೆಗೆ ಎಲ್ಲರೂ ಬಂದು ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ ಜನರಲ್ ಪಬ್ಲಿಕ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಸೇಲ್ಸ್ ಚೆನ್ನಾಗಿರಲ್ಲ. ಇದು ಜನರ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. ಯಾಕಂದ್ರೆ ನನ್ನ ಹತ್ರ ಯುಲಿಪ್ ಇಲ್ಲ. ನಾವೀಗ ನಮ್ಮ ಕ್ಲೈಂಟ್ಸ್ ಬಂದಾಗ ಸರ್ ಉನ್ನೋನೆ ಬೋಲ್ದಿಯಾ, ಅವ್ರು ಹೇಳಿದ್ರು ಹೀಗ ಮಾಡ್ತೀವಿ ಅಂತ, ಮಾಡಿಲ್ಲ, ಅಲ್ಲೇ ಹಣ ಬಿದ್ಕೊಂಡಿದೆ 10 ವರ್ಷದಿಂದ. ಮತ್ತು ಅಲ್ಲಿ 3 ಥರದ ಚಾರ್ಜ್ ಬರುತ್ತೆ. ಒಂದು ಫಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್, ಆಮೇಲೆ ಇನ್ನೊಂದು ಮಾರ್ಟಾಲಿಟಿ ಚಾರ್ಜಸ್, ಹೀಗೆ 2-3 ಥರದ ಡಿಫರೆಂಟ್ ಚಾರ್ಜಸ್ ಬರ್ತವೆ. ಅದರ ಬದಲು ಸಿಂಪಲ್ ಆಗಿ ನೀವು ಪ್ರಶ್ನೆ ಕೇಳಿದ ಹಾಗೇನೆ ಟರ್ಮ್ ಪಾಲಿಸಿ ತಗೊಳ್ಳಿ. ಕಟ್ಟಿದ ಪ್ರೀಮಿಯಂ ವಾಪಸ್ ಬರುವುದಿಲ್ಲ, ಬರುವುದು ಬೇಡ. ಈಗ 4 ವೀಲರ್ ನಿಮ್ಮ ಹತ್ರ ಕಾರ್ ಇದೆ ಶೆಟ್ರೆ, ಪ್ರೀಮಿಯಂ ಕಟ್ತೀರಿ, ಪೊಲೀಸರಿಗೆ ಹೆದರಿ ಪ್ರೀಮಿಯಂ ಕಟ್ಟೋದಾ, ನಿಮ್ಮ ಭಯಕ್ಕೆ ನೀವು ಪ್ರೀಮಿಯಂ ಕಟ್ಟೋದಾ? ನಮ್ಮ ಭಯಕ್ಕೆ ಅಲ್ವಾ. ಸೊ ಆ ಪ್ರೀಮಿಯಂ ವಾಪಸ್ ಬರೋದು ನಂಗೆ ಬೇಜಾರಿದೆಯಾ? ಇಲ್ಲ. ಪ್ರೀಮಿಯಂ ಬಂದಿಲ್ಲ ಅಂದ್ಬಿಟ್ಟು ನೀವು ಹೋಗಿ ಕಾರನ್ನು ಮರಕ್ಕೆ ಹೊಡಿತೀರಾ? ಇಲ್ಲ ಅಲ್ವಾ, ಸಿಂಪಲ್. ಸೊ ಆ ಪ್ರೀಮಿಯಂ ನಿಮ್ಗೆ ವಾಪಸ್ ಬರೋದು ಬೇಡ. ನಾವು ಟಚ್ ವುಡ್ ಏನಾದರೂ ಆಯಿತು, ನಿಮ್ಮ ನಾಮಿನಿಗೆ ಸೈಜೇಬಲ್ ಕಾರ್ಪಸ್ ಬರುತ್ತೆ, ಸಣ್ಣ ಪ್ರೀಮಿಯಂ ವರ್ಷ ಹೋಗುತ್ತೆ. ಆ ಉಳಿದ ಹಣವನ್ನು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ನಿಮ್ಮ ಗೋಲಿಗೆ ಹೊಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡಲ್ಲಿ ಮಾಡಿ. ಮ್ಯೂಚುವಲ್ ಫಂಡ್ ಸ್ಕೀಮ್ ಸಿಲೆಕ್ಟ್ ಮಾಡುವಾಗ ಕೇರ್ಫುಲ್ ಆಗಿ ಮಾಡಿ. ಇವಾಗ ಚೆನ್ನಾಗಿ ಯಾವ್ದಿದೆ ಅದನ್ನ ನೋಡಿ ಸಿಲೆಕ್ಟ್ ಮಾಡಬೇಡಿ. ನಿಮ್ಮ ಗೋಲಿಗೆ ಹೊಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಈ ಪ್ಯಾಕೇಜ್ ಇದೆ ಅಲ್ವಾ, ನಿಮ್ಮ ಫಿನಾನ್ಷಿಯಲ್ ಸ್ಟಾಬಿಲಿಟಿಗೆ, ನಿಮ್ಮ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ರಿಸ್ಕಿಗೆ ಟರ್ಮ್ ಪಾಲಿಸಿ ಒಂದು ಲಾಂಗೆಸ್ಟ್ ಪೀರಿಯಡ್ ತಗೊಳ್ಳಿ, 25 ವರ್ಷ 30 ವರ್ಷ ತಗೊಳ್ಳಿ. 25 ವರ್ಷ ಕವರ್ ತಗೊಂಡ್ರೆ 25 ವರ್ಷ ಪ್ರೀಮಿಯಂ ಕಟ್ಟಿ, 10 ವರ್ಷದಲ್ಲಿ ಪ್ರೀಮಿಯಂ ಕಟ್ಟಿ ಮುಗಿಸ್ಬೇಡಿ. ಗೊತ್ತಾಯ್ತಲ್ಲ, ನಿಮ್ಗೊಂದು 40 ವರ್ಷ ಅನ್ಕೊಳ್ಳಿ, 70 ವರ್ಷದವರೆಗೆ ಕವರ್ ಬೇಕು, 30 ವರ್ಷ ನಿಮ್ಮ ಪ್ರೀಮಿಯಂ ಇನ್ನು ಕಟ್ಟೋದಂತಾದ್ರೆ 30 ವರ್ಷ ಪ್ರೀಮಿಯಂ ಕಟ್ಟಿ, 10 ವರ್ಷದಲ್ಲಿ ಪ್ರೀಮಿಯಂ ಕಟ್ಟಿ ಕೂತ್ಕೊಳ್ಬೇಡಿ, ಸರಿಯಲ್ಲ. ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಇಸ್ ಆಲ್ವೇಸ್ ಡಿಪ್ರಿಸಿಯೇಟಿಂಗ್. ಅರ್ಥ ಆಯ್ತಲ್ವಾ? ಆ ಥರ ಟರ್ಮ್ ಪಾಲಿಸಿ ತಗೊಳ್ಳಿ. ಮದುವೆ ಆಯಿತು, ಮಕ್ಕಳಿದ್ದಾರೆ, ಪ್ರೀಮಿಯಂ ಕಡಿಮೆ ಕವರ್ ಕಡಿಮೆ ಅನ್ಸಿದ್ರೆ ಕವರ್ ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೆ, ಕವರ್ ಜಾಸ್ತಿ ಮಾಡ್ಕೊಳ್ಳಿ. ಟರ್ಮ್ ಪಾಲಿಸಿ ವಿತ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಇಸ್ ಗುಡ್ ಫಾರ್ ಯುವರ್ ಫಿನಾನ್ಷಿಯಲ್ ಸ್ಟಾಬಿಲಿಟಿ ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿಗೂ ಕೂಡ. ಇದು ಕ್ಲಿಯರ್ ಆನ್ಸರ್ ಸರ್. ಎಸ್ ಸರ್, ನನ್ನ ಹತ್ರ ಒಂದಿಷ್ಟು ಸಣ್ಣ ಪ್ರಶ್ನೆಗಳಿದೆ, ಅದನ್ನ ಈಗ ನೀವು ಟಕ್ ಅಂತ ಕೇಳ್ತೀನಿ. ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನನಗೆ ಆಸೆ ಇದ್ರೆ ನಾನು ಈ ಬೆಸ್ಟ್ ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡೋದು ಹೆಂಗೆ? ಓಕೆ, ನೀವು ಬೆಸ್ಟ್ ಅಂದ್ರೆ ಕನ್ನಡದಲ್ಲಿ ಒಳ್ಳೇದಂತ ಆಯ್ತು. ಹೌದು ಅಲ್ವಾ? ನಾವು ಕುಂದಾಪುರದವರು, ಒಳ್ಳೆ ಅಂದ್ರೆ ಅರ್ಥ ಬೇರೆ ಆಯ್ತಾ. ಒಳ್ಳೆ ಎಲ್ಲ ಈಗ ಮಣ್ಣೊಳಗೆ ಹೋಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಮಳೆ ಕಡಿಮೆ. ಗೊತ್ತಾಯ್ತಲ್ವಾ? ಒಳ್ಳೇದಂತ ಇಲ್ಲ ಸರ್, ಎಲ್ಲದೂ ಒಳ್ಳೇದೇ. ನೀವು ಸಿಲೆಕ್ಟ್ ಮಾಡುವ ಮೊದಲು ನಿಮ್ಮ ಪ್ಲಾನ್, ನಿಮ್ಮ ಗುರಿ, ನಿಮ್ಮ ರಿಕ್ವೈರ್ಮೆಂಟಿಗೆ ಹೊಂದಿಕೊಂಡು ಸ್ಕೀಮ್ ಸಿಲೆಕ್ಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನಿಮಗೆ 3 ವರ್ಷದ ಒಳಗಡೆ ಹಣ ಬೇಕು, ಅದಕ್ಕೆ ಸೂಟೇಬಲ್ ಪ್ರಾಡಕ್ಟ್ ಅನ್ನು ಹುಡುಕ್ಬೇಕೇ ಹೊರತು ಲಾಸ್ಟ್ 1 ಇಯರ್ 30% ರಿಟರ್ನ್ಸ್ ಕೊಟ್ಟು ಫಂಡಿಗೆ ನಿಮಗೆ 3 ವರ್ಷದ ಒಳಗಡೆಗೆ ಹಣ ಬೇಕು ಅಂತ ಹಾಕಿ ಕೈ ಸುಟ್ಕೊಳ್ಬೇಡಿ. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಟೈಮ್ ಹೊರೈಸಾನ್ ಅಂದ್ರೆ ಏನೋ, ನಿಮ್ಗೆ ಹಣ ವಾಪಸ್ ಯಾವಾಗ ಬೇಕು ಅದಕ್ಕೆ ಹೊಂದ್ಕೊಂಡು ಸ್ಕೀಮ್ ಕೆಟಗರಿ ಸಿಲೆಕ್ಟ್ ಮಾಡಿ. ಸ್ಕೀಮ್ ಕೆಟಗರಿ ಸಿಲೆಕ್ಟ್ ಮಾಡಿದ ನಂತರ ಅಲ್ಲಿ ಯಾವ ಪ್ರಾಡಕ್ಟ್ ಅಂತ ನೋಡಿ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದು ಬಿಟ್ಟು ಇವಾಗ ಚೆನ್ನಾಗಿ ಯಾವ್ದಿದೆ, ಬೆಸ್ಟ್ ಫಂಡ್ ಯಾವುದು ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ನಿಮ್ಮ ಫಿನಾನ್ಷಿಯಲ್ ಸೆಕ್ಯೂರಿಟಿಗೆ, ನಿಮ್ಮ ಫಿನಾನ್ಷಿಯಲ್ ಸಕ್ಸಸ್ಸಿಗೆ ಅದು ಮಾರಕ. ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ಸರ್, ಈಗ 2 ವರ್ಷದಿಂದ ನಾನು ಹಾಕಿರುವಂತಹ SIP ರಿಟರ್ನ್ಸ್ ತೋರಿಸ್ತಾ ಇಲ್ಲ. ಈಗ ನಾನು SIPನೇ ಸ್ಟಾಪ್ ಮಾಡಬೇಕಾ ಅಥವಾ ಏನ್ ಮಾಡಬೇಕು ಅಂತ? ಇದೀಗ ಇನ್ ಜನರಲ್ ನಮ್ಮ ಕ್ಲೈಂಟ್ ಬೇಸ್ ಅಲ್ಲೂ ಬರುವಂತಹ ಕ್ವಶನ್ ಇದೆ. ಅಂದ್ರೆ ಏನಂದ್ರೆ, ಜನರು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ವಾ, ಮಾಡಿದ್ಮೇಲೆ ನಮ್ಮ ಮೆಂಟಾಲಿಟಿ ಹೇಗೆ, ನನ್ನ ಸಂಬಳ ದಿವಸ ಮೇಲ್ಮೇಲೆ ಹೋಗ್ತಾ ಇರಬೇಕು, ಆಯ್ತಲ್ವಾ, ನಮ್ಮ ಇನ್ಕಮ್ ಜಾಸ್ತಿ ಆಗ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಕೂಡ ಯಾವಾಗಲೂ ಗ್ರೋ ಆಗ್ತಾನೆ ಇರಬೇಕು ಅಂತ. ಬಟ್ ಅದು ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಆಗಲ್ಲ. ಮಾರ್ಕೆಟ್ ಅಂದ್ಮೇಲೆ ಮೇಲೆ ಕೆಳಗಿರೋದು ಸಹಜ. ಮಾರ್ಕೆಟ್ ಅಲ್ಲಿ ಚಿನ್ನಗಳೇ ಹಿಂಗೆ ಇರುತ್ತೆ. ಚಿನ್ನದ ರೇಟ್ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯ್ತು, ಬೆಳ್ಳಿ ರೇಟ್ ಎಲ್ಲಿಂದ ಎಲ್ಲಿಗೆ ಹೋಯ್ತು. ಎಷ್ಟೋ ಜನ ಲಾಸ್ಟ್ ಲೆಗ್ ಅಲ್ಲಿ ಬೆಳ್ಳಿ ಬೈ ಮಾಡಿದವರದ್ದು ಎಲ್ಲಿದ್ದಾರೆ? ಲಾಸ್ ಅಲ್ಲಿದ್ದಾರೆ. ಇದೇ ತರ ನಿಮಗೆ ನಾನು 10 ಇಯರ್ ಡೇಟಾ ತೋರಿಸಿದೆ ನಾವು ಆಫ್ ಮಾತಾಡ್ತಾ ಇರುವಾಗ. 10 ವರ್ಷದ ನೀವೊಂದು ದಾರಿ ತಗೊಂಡ್ರೆ ಅದು ಇರೋದು ಹೀಗೇನೆ, ಮೇಲೆ ಕೆಳಗೇನೆ ಇರೋದು. ಸೊ ಲಾಸ್ಟ್ 2 ಇಯರ್ ಅಂಡರ್ ಪರ್ಫಾರ್ಮೆನ್ಸಿಗೆ ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಚೇಂಜ್ ಆಗಿಲ್ಲ. 2 ವರ್ಷ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇಲ್ಲ ಅಷ್ಟೇ, ಬಟ್ ನಿಮ್ಮ ಫಿನಾನ್ಷಿಯಲ್ ಗೋಲ್ ಯಾವುದೂ ಚೇಂಜ್ ಆಗಿಲ್ಲ. ಫಿನಾನ್ಷಿಯಲ್ ಗೋಲ್ ಚೇಂಜ್ ಆಗಿದ್ದಿದ್ರೆ
ಅಸೆಟ್ ರಿಯಲೊಕೇಶನ್ ಮಾಡಬೇಕೇ ಹೊರತು ಲಾಸ್ಟ್ 2 year ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂತ ನೀವು ದಯವಿಟ್ಟು SIP ಸ್ಟಾಪ್ ಮಾಡಬೇಡಿ. ಕೈಯಲ್ಲಿ ಹಣ ಜಾಸ್ತಿ ಇದೆ, ಸ್ವಲ್ಪ ಹಣ ಇನ್ನೊಂದು 7-8 ವರ್ಷ ಬಿಡ್ಬೋದು ಅಂತಿದ್ರೆ ಮಾರ್ಕೆಟ್ ಡೌನ್ ಇದ್ದಾವಾಗ ಜಾಸ್ತಿ ಹಣ ಹಾಕಬೇಕು. ಯೂನಿಟ್ಸ್ ಜಾಸ್ತಿ ಸಿಗುತ್ತೆ, ಮಾರ್ಕೆಟ್ ಮೇಲೆ ಹೋದಾಗ NAV ಜಾಸ್ತಿ ಆಗುತ್ತೆ. ಈ ಮಾರ್ಕೆಟ್ ಕಡಿಮೆ ಇದ್ದಾಗ ಬೈ ಮಾಡಿದ ಯೂನಿಟ್ಸ್ ಹೈಯರ್ NAV, ನಿಮಗೆ ರಿಟರ್ನ್ ಜಾಸ್ತಿ ಬರುತ್ತೆ. ಪ್ಲಾನಿಂಗ್ ಸರಿ ಇಟ್ಕೊಳ್ಳಿ, ಅದು ಮುಖ್ಯ. ಬಿದ್ದಾವಾಗ ಸ್ಟಾಪ್ ಮಾಡ್ಬೇಕಂತಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಓಕೆ, ಈಗ ಸ್ವಲ್ಪ ಹಣ ಕೈಯಲ್ಲಿದೆ ಅಂತ ಇಟ್ಕೊಳ್ಳೋಣ. ಈಗ ನಮಗೂ ಹಾಗೆ ಎಲ್ಲೋ ಒಂದು ಹಣ ಬಂತು ಅಂದ್ರೆ ಅದು ಕೈಯಲ್ಲಿ ಇಟ್ಕೊಂಡ್ರೆ ಅದು ಖಾಲಿ ಆಗ್ಬಿಡುತ್ತೆ ಅಂತ ಹೇಳುತ್ತೆ. ನಂಗೊಂದು 10-15 ವರ್ಷ ಅದು ಬೇಡ, 15 ವರ್ಷ ಆದ್ಮೇಲೆ ಬೇಕು ಅಂತ ಇದ್ರೆ ನಾನು FDಲಿ ಅದನ್ನ ಇನ್ವೆಸ್ಟ್ ಮಾಡ್ಲಾ ಅಥವಾ ಬೇರೆ ಎಲ್ಲಾದ್ರೂ ಒಳ್ಳೆ ಆಪ್ಷನ್ ನಮ್ಗಂತ ಇರುತ್ತಾ? ಅದ್ರ ಬಗ್ಗೆ ಹೇಳ್ಬಹುದಾ ನೀವು? ಖಂಡಿತ. ಇದು ಹಿಂದಿನ ಕ್ವಶನ್ಗೆ ಪೂರಕವಾದಂತ ಕ್ವಶನ್ ಅಂತ ಹೇಳ್ಬಹುದು ಸರ್. ಓಕೆ, 10-15 ವರ್ಷ ಅಂತ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಇವತ್ತಿನ ದಿವಸದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಿಟ್ರೆ ಬೇರೆ ಯಾವ್ದಾದ್ರು ಒಳ್ಳೆ ಪ್ರಾಡಕ್ಟ್ ಇದ್ರೆ ನಾನು ನಿಮ್ಮ ಹತ್ರ ಕಲಿತೀನಿ, ಇದು ನಂಗೆ ನೀವು ಟ್ರೈನಿಂಗ್ ಕೊಡಿ. ಮ್ಯೂಚುವಲ್ ಫಂಡ್ಸ್ ಇದು ಅನುಕೂಲ ಏನು, ಅನಾನುಕೂಲ ಏನು? ಮ್ಯೂಚುವಲ್ ಫಂಡ್ಸ್ ಸಹಿ ಹೇ ಅನ್ನೋದು ಒಂದು ಅನಾನುಕೂಲ, ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ರಾತ್ರಿ ಮಲಗುವಾಗ ನೀವು ಒಂದು ನಾಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಬೆಳಿಗ್ಗೆ 20 ವಿಡಿಯೋ ಬಂದಿರುತ್ತೆ. ಅಷ್ಟು ಕೋಇನ್ಸಿಡೆನ್ಸ್ ಇದೆ ಲೈಫಲ್ಲಿ ಕೆಲವು ಸಲ, ಅಷ್ಟು ಇನ್ಫಾರ್ಮೇಶನ್ ನಿಮಗೆ ಅವೈಲಬಲ್ ಇದೆ. ಇಟ್ ಈಸ್ ಓವರ್ಲೋಡ್ ಆಫ್ ಇನ್ಫಾರ್ಮೇಶನ್. ಬಟ್ ನಿಮ್ಮ ಕ್ವಶನ್ ಕ್ಲಿಯರ್ ಇದೆ, 15 ವರ್ಷ ನನಗೆ ಬೇಡ, ಇನ್ ಬಿಟ್ವೀನ್ ನಾನು ಅದನ್ನು ವಿಡ್ರಾ ಮಾಡಲ್ಲ ಅಂತಿದ್ರೆ ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಷ್ಟು ಒಳ್ಳೆ ಪ್ರಾಡಕ್ಟ್ ಬೇರೆ ಇಲ್ಲ. ಈ ಕಾರ್ಪಸ್ ಸೈಜೇಬಲ್ ಇದ್ರೆ 2-3 ಡಿಫರೆಂಟ್ ಸ್ಕೀಮ್ಸ್ ಹಂಚಿ ಹಾಕಿ. ಸಣ್ಣ ಕಾರ್ಪಸ್ ಅಂತ ಆದ್ರೆ 2 ಸ್ಕೀಮ್ ಆದ್ರೂ ಸಾಕು. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಮಾರ್ಕೆಟ್ ವ್ಯಾಲ್ಯೂಯೇಷನ್ ನೋಡಬೇಕು. ಇವತ್ತಿನ ದಿವಸದಲ್ಲಿ ನೀವು ನನಗೆ ಹಣ ಕೊಟ್ರೆ ಆ ಹಣವನ್ನ ನಾನು ಲಿಕ್ವಿಡ್ ಫಂಡ್ ಅಲ್ಲಿ ಇಟ್ಟು 6 months ಅಲ್ಲಿ STP ಮಾಡ್ತೀನಿ. ಯಾಕೆ? ಈ ವರ್ಷ ಮಳೆ ಸ್ವಲ್ಪ ಕಡಿಮೆ ಇತ್ತು, ಈಗ ರಿಕವರಿ ಆಗ್ತಾ ಇದೆ. KRS ನಾವು ಮಾತಾಡ್ತಾ ಇರುವಾಗ 105 ಫೀಟ್ ನಾರ್ತ್, ಕೆಲವುದೆಲ್ಲ ಫುಲ್ ಆಯಿತು, ಕೆಲವು ಸ್ಟೇಟಲ್ಲಿ ಮಳೆ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಗಳಿದೆ. ವೆಸ್ಟ್ ಏಷ್ಯಾ ಪ್ರಾಬ್ಲಮ್ ಇದೆ, ಆಯಿಲ್ ರೇಟ್ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆದ್ರಿಂದಾಗಿ ನಾನು ಪೂರ್ಣ ಹಣವನ್ನ ಒನ್ ಶಾರ್ಟ್ ಮಾರ್ಕೆಟಿಗೆ ಹಾಕಲ್ಲ, ಲಿಕ್ವಿಡ್ ಫಂಡ್ ಅಂತ ಬರುತ್ತೆ ಅಲ್ಲಿ ಹಾಕಿ, ಅಲ್ಲಿಂದ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಮೂಲಕ ನೀವು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಅವ್ರಿಗೆ ಕೊಡಿ. SIP ಅಂದ್ರೆ ಏನು, STP ಅಂದ್ರೆ ಏನು, ಮ್ಯೂಚುವಲ್ ಫಂಡ್ಸ್ ಯಾಕೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, STP ಯಾಕೆ ಮಾಡಬೇಕು, ಹಾಟ್ ಟಾಪಿಕ್ ಎಲ್ಲರಿಗೂ ಕೂಡ SWP. ನೀವು ಆನ್ಲೈನಲ್ಲಿ ನೋಡಿದ್ರೆ SWP ಮಾಡಿ 12% ರಿಟರ್ನ್ಸ್ ವಿಡ್ರಾ ಮಾಡ್ಬೋದು ಅಂತಾರೆ. ಅದೆಲ್ಲ ಆಗಲ್ಲ. ಅದ್ರ ಬಗ್ಗೆ ಕರೆಕ್ಟಾದ ಮಾಹಿತಿಯನ್ನು ವಿಡಿಯೋ ಮಾಡಿ ಹಾಕಿದ್ದೀವಿ, ಆ ಲಿಂಕ್ಸ್ ಕೂಡ ಜನರಿಗೆ ಕೊಡಿ. ಇವತ್ತಿನ ದಿವಸದಲ್ಲಿ ನೀವು ಬಲ್ಕ್ ಹಣ ಕೊಟ್ಟರೆ 6 months STP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದೇ ಮಾರ್ಕೆಟ್ ಇನ್ನೂ ಬಿತ್ತಪ್ಪ, ಆವಾಗ ಜಾಸ್ತಿ ಬೈ ಮಾಡ್ಬೋದಲ್ವಾ, ಅಲ್ವಾ? ಸೊ ಪ್ಲಾನಿಂಗ್ ಬೇಕು, ಪ್ರೋಸೆಸ್ ಓರಿಯೆಂಟೇಷನ್ ಇರಬೇಕು, ಮಾರ್ಕೆಟ್ ವ್ಯಾಲ್ಯೂಯೇಷನ್ ಗೊತ್ತಿರಬೇಕು. ಇಷ್ಟನ್ನು ಪ್ಯಾಕೇಜ್ ಮಾಡಿ ನಾವು ಸರ್ವಿಸ್ ಕೊಡ್ತೀವಿ ಸರ್. ಇಷ್ಟೆಲ್ಲ ಪ್ಯಾಕೇಜ್ ಇರುತ್ತೆ, ಇಷ್ಟು ಕೆಲಸ ಇದೆ. ಓಕೆ, ಈಗ ರಿಟೈರ್ಮೆಂಟ್ ವಿಚಾರಕ್ಕೆ ಬರ್ತೀನಿ. ರಿಟೈರ್ಮೆಂಟ್ಗೆ PPF ಒಳ್ಳೇದಾ, NPS ಒಳ್ಳೇದಾ ಅಥವಾ ಮ್ಯೂಚುವಲ್ ಫಂಡ್ ಒಳ್ಳೇದಾ? ಓಕೆ, ನೀವು ತಿಂಗಳು ಸಂಬಳದವರಂತಾದ್ರೆ, ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ತಿಂಗಳು ಸಂಬಳದವರಂತಾದ್ರೆ ನಿಮ್ಮ ಕಂಪನಿಯಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದ್ದು ಅದರಲ್ಲಿ ಅಲ್ಲಿ 2 ಆಪ್ಷನ್ ಇದೆ, A ಮತ್ತು B. ಇನ್ನೊಂದು ಕ್ಯಾಟಗರಿ A, ಕ್ಯಾಟಗರಿ B ಅಂತ 2 ಅಂತಿದೆ. ಕ್ಯಾಟಗರಿ 2 ಬಂದು ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿ, ಅದೇನು ನಿಮ್ಮ ಫ್ರೆಂಡ್ಲಿ ಅಲ್ಲ. ಕ್ಯಾಟಗರಿ 1 ಅದು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವ ಅಮೌಂಟಿಗೆ. ಸೊ ಟೆಕ್ನಿಕಲ್, ಅದು ಕರೆಕ್ಟ್ ಉತ್ತರ ಕೊಡಬೇಕಾದ್ರೆ 10 ನಿಮಿಷ ಬೇಕಾಗುತ್ತೆ. ನೀವು ಒಂದು ಕಡೆ ಕೆಲಸ ಮಾಡ್ತಾ ಇದ್ದು ನಿಮ್ಮ ಕಂಪನಿಯಲ್ಲಿ ನಿಮಗೆ PF ಇದ್ದು NPS ಆಪ್ಷನ್ ಇದ್ದರೆ ಆ NPSಗೆ ಒಂದು ಕಟ್ ಮಾಡ್ಲಿಕ್ಕೆ ಒಂದು ಪರ್ಸೆಂಟೇಜ್ ಇದೆ. ಬೇಸಿಕ್ ಮತ್ತು DAದು 15% ಏನೋ ಒಂದು ಇದೆ, ಅದು ಅಪ್ ಟು 7.5 lakh rupees per annum ಒಂದು ಲಿಮಿಟ್ ಇದೆ. ಅದು ಇದ್ದರೆ ದಯವಿಟ್ಟು NPS ಹಾಕಿ, NPS ಮಾಡಿ. ಪೂರ ಅಲ್ಲ, ಒಂದು ಪೋರ್ಷನ್. NPS ಅಲ್ಲೂ ಒಂದಷ್ಟು ಗುಡ್ ಬ್ಯಾಡ್ ವರ್ಸ್ಟ್ ಇದೆ. ಏನು, NPS 60% ಮಾತ್ರ ನಿಮಗೆ ಟ್ಯಾಕ್ಸ್ ಫ್ರೀ ವಿಡ್ರಾ ಮಾಡ್ಲಿಕ್ಕೆ ಆಗುತ್ತೆ. ಅನದರ್ 20% ವಿಡ್ರಾ ಮಾಡ್ಬೇಕಂತಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಬರುತ್ತೆ. ಬ್ಯಾಲೆನ್ಸ್ 20% ನಿಮ್ಗೆ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ. 60 ವರ್ಷ ಆದ್ಮೇಲೆ ಪೆನ್ಷನ್ನೇ ಬರೋದು. ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ PF ಇದೆ ಕಂಪನಿಲಿ, PPF ಹಾಕುವ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನಂಗೆ ಏನು ಗೊತ್ತೇ ಇಲ್ಲ ಅಂದ್ರೆ ನೀವು ಹೆಲ್ಪ್ ಮಾಡ್ತೀರಿ? ಖಂಡಿತ ಡೀಟೇಲ್ ಆಗಿ ಹೆಲ್ಪ್ ಮಾಡ್ತೀವಿ. ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಇದೆ, ಬ್ಲಾಗ್ಸ್ ಬರೆದು ಹಾಕಿದೀವಿ. ಇದು ನಂಬರ್ ಅನ್ನ ಡಿಸ್ಪ್ಲೇ ಅಲ್ಲೇ ಕೊಟ್ಟಿರ್ತೀನಿ. ಖಂಡಿತ ಈ ತರದ್ ಏನೇ ಪ್ರಶ್ನೆಗಳಿದ್ರು ಇವರಿಗೆ ಕೇಳಿ. ಇದೆಲ್ಲ ನನ್ನ ಪ್ರಶ್ನೆ. ಇನ್ನೊಂದು, ಒಬ್ರು ಪೇರೆಂಟ್ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಅದನ್ನ ನಿಮ್ಗೆ ಕೇಳ್ತೀನಿ. ಈ ಮಕ್ಕಳ ಎಜುಕೇಶನ್ಗೆ ಸುಕನ್ಯಾ ಸಮೃದ್ಧಿಯನ್ನ ತಗೊಳ್ಳ ಅಥವಾ ಮ್ಯೂಚುವಲ್ ಫಂಡ್ಗೆ ಹಾಕ್ಲಾ ಅಥವಾ PPF ಮಾಡ್ಲಾ ಅಂತ ಕೇಳ್ತಿದ್ದಾರೆ, ನೀವೇನಂತೀರಿ? PPF 15 ವರ್ಷ ಲಾಕ್ ಇನ್. ಓಕೆ, ಸುಕನ್ಯಾ ಸಮೃದ್ಧಿ ಕೂಡ ಲಾಕ್ ಇನ್ ಅಲಾಂಗ್ ವಿತ್ ದಿ ಏಜ್ ಆಫ್ ಯುವರ್ ಡಾಟರ್. ನಿಮ್ಮ ಮಗಳ ಏಜಿಗೆ ಹೊಂದ್ಕೊಂಡು ಲಾಕ್ ಇನ್ ಇದೆ. ಖಂಡಿತ ಸುಕನ್ಯಾ ಸಮೃದ್ಧಿ ಹಾಕ್ಬೋದು, ಬಟ್ ಪೂರ್ಣ ಹಣ ಸುಕನ್ಯಾ ಸಮೃದ್ಧಿಗೆ ಹಾಕೋದು ಒಳ್ಳೇದಲ್ಲ. ಸುಕನ್ಯಾ ಸಮೃದ್ಧಿ ನಿಮ್ಗೆ ಎಷ್ಟು ರಿಟರ್ನ್ಸ್ ಕೊಡುತ್ತೆ? 7 ರಿಂದ 8% ರೇಂಜ್ ಅಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ 10 years ಇನ್ಫ್ಲೇಷನ್ ಕಡಿಮೆ ಆಗಿ
ಕಡಿಮೆ ಆದರೆ ಸುಕನ್ಯಾ ಸಮೃದ್ಧಿ ಮೇಲೆ ಬರೋ ಇಂಟ್ರೆಸ್ಟ್ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಇನ್ಫ್ಲೇಷನ್, 10 ಇಯರ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್, ಸುಕನ್ಯಾ ಸಮೃದ್ಧಿ ಇಂಟ್ರೆಸ್ಟ್ ರೇಟ್, ಪಿ ಎಫ್ ಇಂಟ್ರೆಸ್ಟ್ ರೇಟ್, PPF ಇಂಟ್ರೆಸ್ಟ್ ರೇಟ್ ಎಲ್ಲ ಒಂದಕ್ಕೊಂದು, ಈವನ್ ನಿಮ್ಮ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಎಲ್ಲ ಒಂದಕ್ಕೊಂದು ಲಿಂಕ್ಡ್ ಅದು. ಹಾ, ನೀವು ಒಂದು ಮಧ್ಯಮ ವರ್ಗದವ್ರು ಆಗ್ಬಿಟ್ಟು ಇದ್ದು ನನಗೊಂದಷ್ಟು ಹಣ ಸೇಫ್ ಆಗಿ ಮಗಳ ಮದುವೆಗೋ ಎಜುಕೇಶನಿಗೋ ಬೇಕಂತಿದ್ರೆ ನೀವು ಸುಕನ್ಯಾ ಸಮೃದ್ಧಿ ಹಾಕ್ಬೋದು. ಪೂರ್ಣ ಹಣ ಸುಕನ್ಯಾ ಸಮೃದ್ಧಿಗೆ ಹಾಕೋದ್ರಿಂದ ರಿಸ್ಕ್ ಏನು? ಸುಕನ್ಯಾ ಸಮೃದ್ಧಿ ಸೇವಿಂಗ್ ಪ್ರಾಡಕ್ಟ್, 7-8% ಸೇವಿಂಗ್ ಪ್ರಾಡಕ್ಟ್, ಇನ್ಶೂರೆನ್ಸ್. ಪೂರ್ಣ ಇನ್ಶೂರೆನ್ಸ್ ಅಲ್ಲ, ಇನ್ಶೂರೆನ್ಸ್ ಅದ್ರೊಟ್ಟಿಗೆ ಲಗೇಜ್ ಇದೆ, ಬೇರೆ ಇದು ಲಗೇಜ್ ಇಲ್ಲ. ಬಟ್ ಸುಕನ್ಯಾ ಸಮೃದ್ಧಿ ಹಾಕಿ, ಬಟ್ ಪೂರ್ಣ ಅದಕ್ಕೆ ಹಾಕೋದು ಒಳ್ಳೇದಲ್ಲ. ನಿಮಗೆ ತಿಂಗಳಿಗೆ 5,000 ಉಳಿಸ್ಲಿಕ್ಕೆ ಆಗ್ತಾ ಇದೆ ಮಗಳಿಗೋಸ್ಕರ, 2,000 ಸುಕನ್ಯಾ ಸಮೃದ್ಧಿ ಹಾಕಿ, 3,000 ಮ್ಯೂಚುವಲ್ ಫಂಡಿಗೆ ಹಾಕಿ. ಇದು ನನ್ನ ಅಡ್ವೈಸ್. ಸರಿ, ಒಂದು ಲಾಸ್ಟ್ ಕೊನೆಯ ಪ್ರಶ್ನೆ ಈ ಎಪಿಸೋಡ್ದು. ಸೊ ಎಲ್ಲರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಅಂದ್ರೆ ಅದು ಹೆಸರಲ್ಲೇ ತುಂಬಾ 8 ವರ್ಷ ಮಿನಿಮಮ್ ಇರುತ್ತೆ ಅಂತ. ಆದ್ರೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆಲ್ಲ ಅರ್ಜೆಂಟ್ ಹಣ ಬೇಕಾಗಬಹುದು. ಆ ಟೈಮಲ್ಲಿ ನಾನು ಏನ್ ಮಾಡಬೇಕು ಅಂತ, ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಏನಾದ್ರೂ ಆಪ್ಷನ್ ಇದೆಯಾ? ಇದ್ರ ಬಗ್ಗೆ ಹೇಳಿ ಸರ್. ಖಂಡಿತ. ಸೊ ಮ್ಯೂಚುವಲ್ ಫಂಡ್ ಅನ್ನೋದು ದೊಡ್ಡ ಬಾಸ್ಕೆಟ್ ಶೇಟ್ರೆ. ಓಕೆ, ಇಂಡಸ್ಟ್ರಿ ಸೈಜ್ ಬಂದು 80 ಲಕ್ಷ ಕೋಟಿಗೂ ಅಧಿಕ. ಎಷ್ಟು? 80 ಲಕ್ಷ ಕೋಟಿಗೂ ಅಧಿಕ. ಲಕ್ಷಕ್ಕೆ ಎಷ್ಟು? 0.6 ಆಯ್ತಲ್ವ? 80 ಅಂದ್ರೆ ಒಂದು ಎಕ್ಸ್ಟ್ರಾ ಆಯ್ತು, ಕೋಟಿಗೆ 7 0. ಟೋಟಲ್ ಮಾಡಿ ಮೊದಲಿಗೆ 8 ಬರೀರಿ. ಅದು ಇಂಡಸ್ಟ್ರಿ ಸೈಜ್. ಮ್ಯೂಚುವಲ್ ಫಂಡ್ ಅಲ್ಲಿ ಅನ್ನೋ ಒಂದು ಬ್ರಾಡ್ ಶಬ್ದದ ಕೆಳಗಡೆ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ 3 ದಿವಸದ ನಂತರ ಹಣ ವಾಪಸ್ ಬೇಕು. ಎಷ್ಟು? 3 ದಿವಸ. ಅಲ್ಲಿಂದ ಹಿಡಿದು 10-20 ವರ್ಷದ ನಂತರ ನಿಮ್ಗೆ ಹಣ ವಾಪಸ್ ಬೇಕು. ಅಲ್ಲಿಯವರೆಗೂ ಕೂಡ ಪ್ಲಾನ್ ಮಾಡಿ ಸೊಲ್ಯೂಷನ್ ಓರಿಯೆಂಟೆಡ್ ಮಾಡಿ ಇರುವಂತಹ ಪ್ರಾಡಕ್ಟ್ಗಳು ಇದಾವೆ. ಗೊತ್ತಾಯ್ತಲ್ವಾ? ನೀವು ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ರಿಸ್ಕ್ ಅನ್ಕೋಬೇಡಿ. ಮೇನ್ ನೀವು ಮಾಡ್ಬೇಕಾಗಿದ್ದೇನು, ನಿಮ್ ಕ್ವಶನ್ ಏನು, ಎಮರ್ಜೆನ್ಸಿಗೆ ಏನು? ಎಮರ್ಜೆನ್ಸಿ 2 ತರದ ಎಮರ್ಜೆನ್ಸಿ, ಒಂದು ಅನ್ಪ್ಲಾನ್ಡ್, ಇನ್ನೊಂದು ಪ್ಲಾನ್ಡ್. ಕರೆಕ್ಟ್ ಅಲ್ವಾ? ಎಮರ್ಜೆನ್ಸಿ ವರ್ಡೇ ಅನ್ಪ್ಲಾನ್ಡ್, ಆಸ್ ಸಿಂಪಲ್ ಆಸ್ ದಟ್. ಅದಕ್ಕೊಂದು ನಂಬರ್ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀರ. ಅದಕ್ಕೆ ನೀವು ಒಂದಷ್ಟು ಹಣವನ್ನ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ಒಂದು ವಾರದಲ್ಲಿ ವಿಡ್ರಾ ಮಾಡಿದ್ರು ಮಾಡ್ಬೋದು, 1 ತಿಂಗಳಲ್ಲಿ ಮಾಡ್ಬೋದು, 3 ವರ್ಷದ ಒಳಗಡೆ ವಿಡ್ರಾ ಮಾಡ್ಬೋದು. ಅದಕ್ಕೆ ಬೇರೆ ವರ್ಗದ ಮ್ಯೂಚುವಲ್ ಫಂಡೇ ಇದಾವೆ. ನೀವು ಕೇಳ್ಬೋದು, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡ್ಬೋದಲ್ಲ ಶ್ರೀಧರ್ ಅವ್ರೆ ಅಂತ ಕೇಳ್ಬೋದು. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಬಡ್ಡಿ ಎಷ್ಟು? 2.5-3%. FD ಲಾಕ್ ಮಾಡಬೇಕು. 1 ವರ್ಷದ ಬಡ್ಡಿ ನಿಮಗೆ 7% ಸಿಗ್ಬೇಕಂದ್ರೆ 1 ವರ್ಷ ಹಣವನ್ನು ಲಾಕ್ ಮಾಡಬೇಕು. ನೀವು ಆ 1 ವರ್ಷ ಎಮರ್ಜೆನ್ಸಿ ಬಂದೇ ಇಲ್ಲ, ಟಚ್ ವುಡ್ ಬರೋದು ಬೇಡ, ಆ 7% ಬಡ್ಡಿ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮಿಗೆ ಆ್ಯಡ್ ಆಗುತ್ತೆ. ಸೊ ನಿಮಗೆ ಆವಾಗ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಜಾಸ್ತಿ ಆಯ್ತು, ಅನವಶ್ಯಕ ಕೋಲ್ ಕೊಟ್ಬಿಡ್ತಿದ್ದಂಗೆ ಆಯ್ತು. ಸೊ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಎಷ್ಟು ಹಣ ಬೇಕೋ ಅಷ್ಟೇ ಇಡಿ, ಸ್ವಲ್ಪ FD ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಏನ್ ಬೇಕು ಅಂತ ಒಂದು ನಂಬರ್ ಇದೆ, ಅದನ್ನ ಲಿಕ್ವಿಡ್ ಫಂಡು, ಆರ್ಬಿಟ್ರಾಜ್ ಫಂಡು, ಈಕ್ವಿಟಿ ಸೇವಿಂಗ್ಸ್ ಫಂಡ್, ಹೀಗೆ ಡಿಫರೆಂಟ್ ವರ್ಗದ ಫಂಡ್ಸ್ ಬರ್ತವೆ. ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ತರ ಫಂಡಿಗೆ ಸಪರೇಟ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಅಲ್ಲಿ ನೀವು 1 ಟೈಮು ಹಾಕ್ಬೋದು, SIPನೂ ಮಾಡ್ಬೋದು. SIP ಮಾಡ್ತಾ ಇದ್ದೀರಾ, ಸ್ವಲ್ಪ ಹಣ ಬಂತು, ಅದಕ್ಕೆ ಆ್ಯಡೂ ಮಾಡ್ಬೋದು. ಏನೋ ಕಾರಣಕ್ಕೆ SIP ಸ್ಟಾಪು ಮಾಡ್ಲಿಕ್ಕೆ ಆಗತ್ತೆ. ಗೊತ್ತಾಯ್ತಲ್ವಾ? ಲಾಂಗ್ ಟರ್ಮ್ ಗೋಲಿಗೆ ಹಾಕಿರುವ ಹಣವನ್ನ ಎಮರ್ಜೆನ್ಸಿಗೆ ಅಂತ ವಿಡ್ರಾ ಮಾಡೋದು ಸಮಂಜಸ ಅಲ್ಲ. ಏನೋ ಕಾರಣಕ್ಕೆ, ಯಾಕೆ ನೀವು ಹಾಕಿರೋದು 8-10 ವರ್ಷಕ್ಕೆ, 3-4 ವರ್ಷ ಅದು ಪರ್ಫಾರ್ಮ್ ಆಗದೆ ಇರ್ಬೋದು. ಈಗ ಲಾಸ್ಟ್ 2 years SIP ಹಾಕಿದವ್ರದ್ದು ಮುಖ ಪೇಚಾಡ್ತಾ ಇದ್ದಾರೆ, ಬೇಜಾರಲ್ಲಿದ್ದಾರೆ, ಯಾಕಂದ್ರೆ ರಿಟರ್ನ್ಸ್ ಬಂದಿಲ್ಲ, ಬರುವುದಿಲ್ಲ, ಇನ್ನೊಂದು ವರ್ಷವೂ ಬರದೇ ಇರಬಹುದು. ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ, ಅದನ್ನ ಬಿಟ್ಬಿಡ್ಬೇಕು. ಹಾಗೆ ಗ್ರೋ ಆಗುತ್ತೆ ಅದು ಮಾರ್ಕೆಟಿಗೆ ಹೊಂದ್ಕೊಂಡು. ಸೊ 8-10 ವರ್ಷದ ನಂತರದ ಸ್ಕೀಮಿಗೆ ನಂತರ ಬೇಕಾಗುವ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದಿರಿ, ಅದನ್ನ 3-4 ವರ್ಷದಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ವಿಡ್ರಾ ಮಾಡಿದ್ರೆ ನಿಮ್ಗೆ ಲಾಸ್. ದಿವಸಕ್ಕೆ 12 ಗಂಟೆ ಕೆಲಸ ಮಾಡ್ತೀರಿ, 20% ಟ್ಯಾಕ್ಸ್ ನೀವು ಬ್ರಾಕೆಟ್ ಅಲ್ಲಿ ಇದ್ರೆ ದಿವಸಕ್ಕೆ 1.5-2 ಗಂಟೆ ಕೆಲಸ ಮಾಡೋದೇ ಟ್ಯಾಕ್ಸಿಗೆ ಆಯ್ತು. ಉಳಿದ ಹಣವನ್ನ 10 ವರ್ಷ ಅಂತ ಇನ್ವೆಸ್ಟ್ ಮಾಡ್ತೀರಿ, ಮ್ಯೂಚುವಲ್ ಫಂಡ್ ಕಂಪನಿ ಫೀಸ್ ಕೊಡ್ತೀರಿ, ನಾನು ಕಮಿಷನ್ ಕೊಡ್ತೀರಿ, 4 ವರ್ಷ ಅಲ್ಲಿ ಬಿಟ್ಟು ಅಸಲು ವಿಡ್ರಾ ಮಾಡ್ಕೊಂಡ್ ಬರ್ತೀರಿ, ಅಥವಾ ಲಾಸ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಂಡ್ ಬರ್ತೀರಿ. ನಿಮ್ಮ ಪರ್ಪಸ್ ಸರ್ವ್ ಆಗಿಲ್ಲ. ಸೊ ಪ್ಲಾನಿಂಗ್ ಮುಖ್ಯ. ಅದಕ್ಕೆ ಇನ್ಸಿಡೆಂಟಲ್ ಅಡ್ವೈಸ್ ಕೊಡ್ತೀವಿ. ಅದನ್ನು ತಗೊಂಡು ಯಾವ ಕ್ಯಾಟಗರಿಗೆ, ಯಾವ ಗೋಲಿಗೆ ಯಾವ ಕ್ಯಾಟಗರಿ ಸೂಕ್ತ ಅನ್ನೋದನ್ನ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ನಿಮ್ಮ ಪರ್ಪಸ್ ಕೂಡ ರೀಚ್ ಆಗುತ್ತೆ. ಖಂಡಿತ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಯಾಕೆ ಒಂದು ಎಪಿಸೋಡಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಇನ್ವೆಸ್ಟ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಸೇವಿಂಗಲ್ಲಿ ಮಾಡ್ತೀರಾ ಅಥವಾ ಮುಂದೆ ರಿಟರ್ನ್ಸ್ ಬರಬೇಕು ಅಂತ ಮಾಡ್ತೀರಾ, ಯಾವ ನೆಲೆಯಲ್ಲಿ ಮಾಡ್ತೀರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ಹೇಳಿದ್ರಾಗಲ್ಲ. ಸೊ ಈ ಥರ ಫೈನಾನ್ಷಿಯಲ್ ಅಡ್ವೈಸರೇ ಅದನ್ನು ಹೇಳಿದ್ರೆ ನಿಜವಾಗಿಯೂ ಸೂಕ್ತ ಆಗ್ತಿರುತ್ತೆ. ಮತ್ತು ಅದಕ್ಕೊಬ್ಬ ಒಳ್ಳೆಯ ವ್ಯಕ್ತಿ ಬೇಕಿತ್ತು, ಅವರನ್ನು ನಾನು ನನ್ನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿದ್ದೀನಿ. ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಮಾಡಿರುವಂಥ ಹಳೆಯ ವಿಡಿಯೋದ ಪ್ಲೇ ಲಿಸ್ಟ್ ಇರುತ್ತೆ. ಅಂದರೆ 12-15 ವಿಡಿಯೋ ಇದೆ. ಹೌದು, ಒಂದು
12ರಿಂದ 15 ಎಪಿಸೋಡ್ಗಳ ವಿಡಿಯೋಸ್ ಇದೆ. ನೀವು ಆ ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಓಪನ್ ಆಗುತ್ತೆ. ಮ್ಯೂಚುವಲ್ ಫಂಡ್ ಅಂದರೆ ಏನು, ಹೆಂಗೆ ಇನ್ವೆಸ್ಟ್ ಮಾಡಬೇಕು, SIP ಅಂದರೆ ಏನು, ಅದು ಯಾಕೆ ಇನ್ವೆಸ್ಟ್ ಮಾಡಬೇಕು, ಎಲ್ಲೋದ್ರ ಬಗ್ಗೆ ನಿರರ್ಗಳವಾಗಿ ನಾವು ಮಾತಾಡಿದ್ದೀವಿ, ಗಂಟೆಗಟ್ಟಲೆ ಮಾತಾಡಿದ್ದೀವಿ. ಅದನ್ನು ಕೂಡ ಒಂದು ಸಲ ನೀವು ನೋಡ್ಕೊಳ್ಳಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೆಗ್ಗದ್ದೆ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆ ಮಾತುಕತೆಯನ್ನು. ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಸೊ ಇಲ್ಲಿಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿರೋದಕ್ಕಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನನಗೆ ಪ್ರತಿ ಕಾರ್ಯಕ್ರಮ ಆದಾಗಲೂ ಒಂದಿಷ್ಟು ನಾಲೆಜ್ ಬರ್ತಾ ಇದೆ. ಸೊ ಮುಂದೆ ಇದ್ರ ಬಗ್ಗೆ ಇನ್ನೊಂದಿಷ್ಟು ಪ್ರಶ್ನೆಗಳಿದೆ, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.